ಅಬ್ಬಬ್ಬಾ, ಪಟ ಅಂತ ಕೆಲ್ಸ. ಯಾವುದೇ ಚೇರ್ ಕೊಟ್ರು ಫಟಾಫಟ್ ರಿಪೇರಿ. ಈ ಕೌಶಲ್ಯ ಎಲ್ರಿಗೂ ಬರಲ್ಲ. ಅರೆ, ಅದ್ರಲ್ಲೇನಪ್ಪ ವಿಶೇಷತೆ ಅಂತೀರಾ? ಹೌದು, ನಮ್ಮ ಕೈಲಿ ಏನೂ ಆಗಲ್ಲ, ದೇವ್ರು ನಮಗೆ ಪೂರ್ಣ ಪ್ರಮಾಣದಲ್ಲಿ ಅಂಗಾಂಗ ಕೊಟ್ಟಿಲ್ಲ ಎಂದು ದುಃಖ ಪಡೋ ಜನರ ನಡುವೆ ಇಲ್ಲೊಬ್ಬ ವಿಶೇಷ ವ್ಯಕ್ತಿ ತನ್ನ ಅಸಾಮಾನ್ಯ ಕೌಶಲ್ಯದಿಂದ ಎಲ್ಲೆಡೆ ಗಮನವನ್ನ ಸೆಳೆಯುತ್ತಿದ್ದಾರೆ. ಇವರೇ ನೋಡಿ ಮಂಜುನಾಥ್. ಮೂಲತಃ ಮೈಸೂರಿನವರು. ಎರಡೂ ಕಣ್ಣು ಕಾಣುವುದಿಲ್ಲ, ಆದ್ರೆ ಚೇರ್ ರಿಪೇರಿಯಲ್ಲಿ ಎತ್ತಿದ ಕೈ. ಚೇರ್ಗಳ ರಿಪೇರಿ ಕೆಲಸ ಏನೇ ಇದ್ರೂ ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸ್ತಾರೆ. ಎಲ್ಲವೂ ಸರಿ ಇದ್ದರೂ ದುಡಿದು ತಿನ್ನದೆ ತಂದೆ ತಾಯಿಗೆ ಹೊರೆಯಾಗಿರುವವರ ನಡುವೆ ದೃಷ್ಟಿ ಇಲ್ಲದಿದ್ದರೂ ಸ್ವಂತ ಉದ್ಯೋಗ ಮಾಡಿಕೊಂಡು ಸ್ವಾವಲಂಬಿ ಜೀವನವನ್ನ ನಡೆಸುತ್ತಿದ್ದಾರೆ. ಮೈಸೂರಿನ ಮಂಜುನಾಥ್ ಈಗ ಇತರರಿಗೆ ಮಾದರಿ ಎನ್ನಿಸಿದ್ದಾರೆ. ಮೈಸೂರಿನ ಮಂಡಿ ಮೊಹಲ್ಲಾದ ಗೋವರ್ಧನ್ ಹಾಗೂ ರುಕ್ಮಿಣಿ ದಂಪತಿಯ 3 ಮಕ್ಕಳ ಪೈಕಿ ಓರ್ವರಾಗಿರುವ ಮಂಜುನಾಥ್ ಅವರಿಗೆ 2 ಕಣ್ಣುಗಳು ಕಾಣಿಸೋದಿಲ್ಲ. ಐಟಿಐ ವ್ಯಾಸಂಗ ಮಾಡಿರುವ ಮಂಜುನಾಥ್ ಅವರು ಕುರ್ಚಿಗಳನ್ನ ರಿಪೇರಿ ಮಾಡುವುದನ್ನ ಕರಗತ ಮಾಡಿಕೊಂಡಿದ್ದಾರೆ. ಇದನ್ನೇ ಜೀವನಾಧಾರವಾಗಿಸಿಕೊಂಡು ಜೀವನವನ್ನ ನಡೆಸುತ್ತಿರುವ ಮಂಜುನಾಥ್ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದು ತಾಯಿ ರುಕ್ಮಿಣಿ. ಮಗ ಹೋದೆಡೆಯೆಲ್ಲ ಜೊತೆಯಲ್ಲಿ ಸಾಗುವ ತಾಯಿ ರುಕ್ಮಿಣಿಯವರು ಮಂಜುನಾಥ್ ಕೆಲಸ ಮಾಡುವಾಗ ನೆರವು ನೀಡುತ್ತಾ ಬಂದಿದ್ದಾರೆ. ಸರ್ ಮಂಜುನಾಥ್ ಅಂತೇಳಿ. ಅಂದರೆ ಒಂದು 10 ವರ್ಷದ ಗಂಟ ಸ್ವಲ್ಪ ಕಾಣ್ತಾ ಇತ್ತು ಲೈಟಾಗಿ, ಅದು ಪೂರ್ತಿ ಕಡಿಮೆ ಆಗೋಯ್ತು. ಅಲ್ಲೇ ಗೊತ್ತಿತ್ತು ಕಡಿಮೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದರು. ರೆಟಿನ ಕಣ್ಣಿನ ನರಗಳದ್ದು ಇಶ್ಯೂ ಇತ್ತು, ಅದು ಡೌನ್ ಆಗೋಯ್ತು. ಗೊತ್ತಾಗ ಕಣ್ಣು ಚೆನ್ನಾಗಿತ್ತು ಮುಂಚೆ ನೋಡಲಿಕ್ಕೆ, ಈಗ ಸ್ವಲ್ಪ ಕಾಣಲ್ಲ ಅಂತ ಗೊತ್ತಾಗುತ್ತೆ ಅನಿಸುತ್ತೆ. ಸರ್ ನಾನು ಹಾಸ್ಟೆಲ್ಗಳಲ್ಲಿ ಓದಿದ್ದೀನಿ. ಮೈಸೂರು ಬ್ಲೈಂಡ್ ಸ್ಕೂಲಲ್ಲಿ ಒಂದು 3 ವರ್ಷ ಓದಿದ್ದೀನಿ. ಬೆಂಗಳೂರಲ್ಲಿ SRMAB ಸ್ಕೂಲಲ್ಲಿ ಓದಿದ್ದೀನಿ. ಅದಾದಮೇಲೆ ITI ಕೋರ್ಸ್ ಮಾಡಿಕೊಂಡೆ. ಅಲ್ಲಿ ITI ಕೋರ್ಸ್ನಲ್ಲಿ ವೈರ್ ನೆಟ್ ಮಾಡೋವಂಥದ್ದು ಕಲಿತೆ. ಮೈಸೂರಲ್ಲೂ ಒಂದು ಕೋರ್ಸ್ ಮಾಡಿಕೊಂಡೆ, ITCB ಅಂತಿದೆ ಮಂಜುನಾಥ್ಪುರದಲ್ಲಿ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಚೇರು, ಸೋಫಾ ವರ್ಕು ಮತ್ತು ಸ್ಪೇರ್ ಸೇಲ್ ಮಾಡೋದೆಲ್ಲ ಮಾಡಿ ಈಗ ಅಂಗಡಿ ಮಾಡ್ಕೊಂಡಿದ್ದೀನಿ ಸರ್. ಈಗ ಹೌದು ಸರ್. ಜೊತೆ ಓಡಾಡೋಕ್ಕಮ್ಮ, ಸಹಕರಿಸೋದಕ್ಕೆ ಸಹಜ ಎಲ್ಲರೂ ಕೋಆಪ್ರೇಟ್ ಮಾಡ್ತಾರೆ, ಕೆಲಸ ಕೊಡ್ತಾರೆ, ಕೆಲಸ ಮಾಡ್ತೀನಿ, ಅದಕ್ಕೆ ತಕ್ಕಂತೆ ದುಡ್ಡು ಇಸ್ಕೊಡ್ತೀನಿ ಸರ್ ಅಷ್ಟೇ. ಸರ್ ಜೀವನ ಕಲಿಸ್ತು. ಸ್ವಲ್ಪ ಸ್ವಾಭಿಮಾನಿ, ಯಾರ ಹತ್ರ ಕೇಳೋಕ್ಕೆ ಇಷ್ಟಪಡಲ್ಲ. ದುಡಿಬೇಕು ತಿನ್ನಬೇಕು ಅಂತ ಅಂದ್ಕೊಂಡು ಸಮಸ್ಯೆಗಳು ಬಂತು, ಕೆಲಸಗಳು ಗೊತ್ತಾಗದೆ ಹೋಯಿತು. ಜೀವನ ಕಲಿಸ್ಕೊಂಡು ಹೋಗ್ತೇವೆ ಸರ್. ಕೆಲಸ ಯಾರು ಬೇರೆ ಬೇರೆ ಕೆಲಸ ಯಾರು ಕಲಿಸಿಲ್ಲ, ಈ ವೈರ್ ಕೆಲಸ ಮಾತ್ರ ಕಲ್ತಿದ್ದೆ ಅಷ್ಟೇ. ಮಿಕ್ಕಿದ್ದೆಲ್ಲ ತನ್ನಷ್ಟಕ್ಕೆ ತಾನೇ ಮಾಡ್ತಾ ಕಲಿತೆ. ಹೌದು ಸರ್, ಒಂದು ಹಂತದಲ್ಲಿ ಅಮ್ಮ ತೊಗೊಂಡ್ರು, ಮನೆ ಕೆಲಸ ಮಾಡಿದರು. ಸೊ ಮಾಡಿದ್ರು. ಆಮೇಲೆ ಈಗ ನಾವೇ ಕಂಟಿನ್ಯೂ ಮಾಡ್ಕೊಂಡಿದ್ದೆ. ಮನೆ ಕೆಲಸ ಬೇಡ, ಈ ಕೆಲಸ ಬರುತ್ತಲ್ಲ ಇದನ್ನು ಮಾಡ್ಕೊಂಡು ಹೋಗೋಣ. ಏನು ಸಿಗುತ್ತೆ ಅದು, ಏನು ನಮ್ಗೆ ಏನು ಬರುತ್ತೆ, ಆ ಸಂದರ್ಭದಲ್ಲಿ ನಮ್ಗೆ ಏನು ಕೆಲಸ ಸಿಗುತ್ತೆ ಅದನ್ನು ಮಾಡಿ ನಮ್ಮದೇ ಜೀವನ ನಾವು ನಡೆಸ್ಕೊಂಡು ಹೋಗೋದು ಒಂಥರ ಒಳ್ಳೆಯದು ಅಂತ. ಹೌದು. ಬಲು ಅಪರೂಪದ ಈ ತಾಯಿ ಮಗನ ಜೋಡಿ ಎಲ್ಲರ ಗಮನವನ್ನ ಸೆಳೆಯುತ್ತಿದೆ. ಮನೆಯ ಬಳಿ ಇರುವ ಅಂಗಡಿ ಮಳಿಗೆಯಲ್ಲಿ ಕುರ್ಚಿಗಳನ್ನ ರಿಪೇರಿ ಮಾಡುವ ಮಂಜುನಾಥ್ ಮೈಸೂರಿನ ಹಲವು ಪ್ರತಿಷ್ಠಿತ ಕಂಪನಿಗಳಿಗೂ ಭೇಟಿ ನೀಡಿ ಅಲ್ಲಿನ ಪೀಠೋಪಕರಣಗಳನ್ನ ರಿಪೇರಿ ಮಾಡ್ತಾರೆ. ಅಗತ್ಯವಿದ್ದರೆ ದೂರದ ಊರುಗಳಿಗೂ ಹೋಗಿ ಪೀಠೋಪಕರಣಗಳನ್ನ ರಿಪೇರಿ ಮಾಡಿಕೊಡ್ತಾರೆ. ಮಂಜುನಾಥ್ ಅವರ ಪತ್ನಿ ಟೈಲರಿಂಗ್ ಕೆಲಸ ಮಾಡಿಕೊಂಡಿದ್ದಾರೆ. ಇವರ 2 ಗಂಡು ಮಕ್ಕಳು ಕೂಡ ತಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಕೆಲಸವನ್ನ ಮಾಡಿಕೊಂಡಿದ್ದಾರೆ. ಕೆಲವೊಮ್ಮೆ ಮಕ್ಕಳು ಕೂಡ ತಂದೆಯ ಕೆಲಸಕ್ಕೆ ಕೈ ಜೋಡಿಸ್ತಾರೆ. ಇವ್ರಿಗೆ ನೀವು ಬೆಂಬಲವಾಗಿ ನಿಂತಿದ್ದೀರಾ, ಇವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ದೀರಾ ನೀವು? ಸಪೋರ್ಟ್. ಇವರು ಜವಾಪೇಟೆಯಲ್ಲಿ ಕೆಲಸ ಮಾಡ್ತಿದ್ರು. ಮನೆಯವರು ಮೈಸೂರು. ಇವನು ಕರ್ಕೊಂಡು ಹೋಗ್ತಾ ಇದ್ದ ಅಪ್ಪನಿಗೆ ಒಂದು ಸ್ವಲ್ಪ ಸುಮಾರಾಗೆ ಕಾಣ್ತಾ ಇದ್ದ. ಬೆಳಿಗ್ಗೆ ಹೋದ್ರೆ ಯಾವಾಗ ತನಕ ಇರ್ತಾನೆ ಆಗ ತನಕ ಇರ್ತೀನಿ, ಜೊತೆಲೆ ಕರ್ಕೊಂಡು ಬಂದು ಮನೆ ಇದೆಲ್ಲ ಇದು ಮಾಡ್ತೀರಾ? ಎಲ್ಲ ಮಾಮೂಲು ಏನು ಕೆಲಸನೇ ಅದು ಕೊಡ್ತೀನಿ. ಇರ್ಬೇಕಲ್ವಾ? ಬೆಮ್ಮೆಲ್ಗೆ ಹೋಗ್ತೀವಿ ಬೆಳಿಗ್ಗೆನೆ 5 ಗಂಟೆಗೆ. BMLಗೆ ಹೋಗ್ತೀವಿ. ಇವತ್ತು ಹೋಗ್ಬೇಕಾಗಿತ್ತು, ಫೋನ್ ಬಂತಲ್ಲ ಅಂತ ಹೇಳಿದ್ರು. ಎಲ್ಲೆಲ್ಲಿ ಹೋಗ್ತೀರಮ್ಮ? ಈ ಥರ
ಎಲ್ಲೆಲ್ಲಿ ಹೋಯ್ತೀರಾ ಅಂತ ಕೆಲಸ? ನಾವು ಬೆಮ್ಮೆಲ್ರು, ಆಮೇಲೆ ಕಸ್ಲ ಸ್ಕೂಲ್, ಮತ್ತೆ ಸುಮಾರು ಕಡೆ ಹೋಗ್ತೀವಿ ಸರ್. RMP ಮೇಲೆ ಹೋಗೋದು, RMP ನೋಡಿದ್ವಿ. ಮೊದ್ಲು RMPಗೆಲ್ಲ ಹೋಯ್ತಾ ಇದ್ದೋ, ಇವಾಗ ಅಲ್ಲೆಲ್ಲ ಹೋಗಲ್ಲ. ಇವ್ನು ಎಲ್ಲೆಲ್ಲ ಹೋಯ್ತಾನೆ ಅಲ್ಲೆಲ್ಲ ಹೋಯ್ತು. ಸರಿ. ಬೆಂಗಳೂರು KGF, ಬೆಂಗಳೂರು KGF ಬೆಮ್ಮೆಲ್, KGF ಎಲ್ಲಾ ಕಡೆಗೂ ಹೋಗ್ತೀರಾ? ಎಲ್ಲ ಕಡೆ ಹೋಗ್ತೀವಿ. ಎಲ್ಲೆಲ್ಲಿ ತಗೊಂಡಿರ್ತೀನಿ ಅಲ್ಲೆಲ್ಲ ಅದೆಲ್ಲ ನಿಮ್ಮ ಕಾಂಟ್ಯಾಕ್ಟ್. ಹೆಸರು ಅಮ್ಮ? ಹ್ಮ್? ನಿಮ್ಮ ಹೆಸರೇನಂತ? ರುಕ್ಮಿಣಿ. ಕಳೆದ 35 ವರ್ಷಗಳಿಂದಲೂ ಕುರ್ಚಿ ರಿಪೇರಿ ಮಾಡಿಕೊಂಡು ಬರುವ ಆದಾಯದಲ್ಲಿ ಜೀವನ ಸಾಗಿಸುವ ಮೂಲಕ ಯಾರಿಗೂ ಹೊರೆಯಾಗದೆ ಅಂಧತ್ವವನ್ನ ಮೆಟ್ಟಿ ನಿಂತು ಬದುಕು ಕಟ್ಟಿಕೊಂಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಮಂಜುನಾಥ್ ಅವರಿಗೆ ತಾಯಿ ರುಕ್ಮಿಣಿ ಅವರು ದಾರಿದೀಪವಾಗಿದ್ದಾರೆ. ತಾಯಿ ಮಗನ ಜೋಡಿ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಹೆಮ್ಮೆಯಾಗಿದೆ.